ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ಎಲ್ಲರೂ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶುಭ ಶುಕ್ರವಾರ. ಪ್ರಿಯರೇ, ಇವತ್ತಿನ ವಾಕ್ಯ ಯೋಹಾನನು ಬರೆದ ಪತ್ರಿಕೆ 1ನೇ ಅಧಿಕಾರ 29ನೇ ವಚನ. ಮರುದಿನ ಯೋಹಾನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಅಂತ ಹೇಳಿದರು. ದೇವರು ಲೋಕದ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಹುಟ್ಟಿ ತಾನು ಯಜ್ಞ ಆಗೋದಕ್ಕೋಸ್ಕರನೇ ಬಂದಿದ್ದರು. ಈ ಲೋಕದಲ್ಲಿ ಬಲಿಯಾಗೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಬಂದಿದ್ದರು. ಯಾಕೆ ಅಂದರೆ ಪ್ರಿಯರೇ, ಲೋಕದಲ್ಲಿ ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದರು. ಅದರಿಂದ ಪರಿಶುದ್ಧವಾದ ರಕ್ತ ಬೇಕಾಗಿತ್ತು ಜನರನ್ನು ಬಿಡಿಸೋದಕ್ಕೋಸ್ಕರ. ರೋಗಗಳಿಂದ, ಪಾಪಗಳಿಂದ, ಶಾಪಗಳಿಂದ, ಅನೇಕ ಹೋರಾಟಗಳಿಂದ ಬಿಡಿಸೋದಕ್ಕೆ ಪರಿಶುದ್ಧವಾದ ರಕ್ತ ಬೇಕಾಗಿತ್ತು. ಆ ರಕ್ತ ಯೇಸು ಕ್ರಿಸ್ತನ ರಕ್ತನೇ. ಆತನು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ಆತನ ಬಲಿಯಾದಾಗ ಆ ಪರಿಶುದ್ಧವಾದ ರಕ್ತ, ಕುರಿಯಾದ ರಕ್ತದಿಂದ ಇವತ್ತು ನಿಮ್ಮನ್ನು ನಮ್ಮನ್ನು ಬಿಡಿಸಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಿಶುದ್ಧವಾದ ರಕ್ತದಿಂದ ನಿಮ್ಮ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡಲಿ. ಆಮೇನ್. ಪರಿಶುದ್ಧವಾದ ತಂದೆಯೇ, ಅಪ್ಪ, ಈ ಒಳ್ಳೆ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾನೆ. ಅಪ್ಪ ತಂದೆಯೇ, ಇದನ್ನು ನೋಡುವಂಥ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ, ಶಾಂತಿ ಸಮಾಧಾನ ಉಂಟಾಗಲಿ, ರೋಗಗಳಿಂದ ಬಿಡುಗಡೆ ಮಾಡು. ಹೌದು ರಾಜ, ನಮ್ಮೆಲ್ಲರ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ನೀನು ಬಲಿಯಾಗಿದೆಯಾ. ಆ ಪರಿಶುದ್ಧವಾದ ರಕ್ತ ಕರ್ತನೆ ಪ್ರತಿಯೊಬ್ಬರ ಮನೆಗಳಲ್ಲಿ ಚೆಲ್ಲಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪ, ಯಾರ್ಯಾರ ಮನೆಗಳಲ್ಲಿ ಅಪ್ಪ ಗಲಿಬಿಲಿಗಳು ಉಂಟೋ, ತೊಂದರೆಗಳು ಉಂಟೋ, ಯೇಸುವೆ ನಿನ್ನ ಹೆಸರಿನಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ರಾಜ. ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಮೇ ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಗ್ರೇಟ್ ಡೇ.